ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ಮಾಹಿತಿ ಕಣಜವಾದ YB ವರ್ಲ್ಡ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಭು ಶ್ರೀರಾಮನ ಅನೇಕ ಕಥೆಗಳನ್ನು ಅಥವಾ ಸಂಪೂರ್ಣ ರಾಮಾಯಣವನ್ನು ನೀವು ಓದಿರ್ತೀರಾ. ಹನುಮಂತ ಅದೆಷ್ಟು ದೊಡ್ಡ ಭಕ್ತ ಎಂಬುದನ್ನು ನೀವು ನೋಡಿರ್ತೀರಾ. ಆತ ರಾಮನನ್ನ ಕಾಪಾಡಲೆಂದು ತನ್ನ ಜೀವವನ್ನ ಕೂಡ ಕೊಡಬಲ್ಲ ಎಂಬುದನ್ನ ಮತ್ತೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಅಂತಹ ಹನುಮಂತ ರಾಮನ ಅಂತ್ಯಕಾಲದಲ್ಲಿ ಏನು ಮಾಡ್ತಾ ಇದ್ದ ಎಂಬ ವಿಚಾರ ನಿಮಗೆ ಗೊತ್ತಿದೆಯಾ? ಹೌದು ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ರಾಮನ ಅಂತ್ಯದಲ್ಲಿ ನಡೆದ ಒಂದು ಸಣ್ಣ ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಶ್ರೀರಾಮನಿಗೆ ತನ್ನ ಅಂತ್ಯಕಾಲವು ಸಮೀಪಿಸುತ್ತಿರುವುದು ತಿಳಿಯಿತು. ಹುಟ್ಟಿದವನು ಸಾಯಲೇಬೇಕು ಎಂಬುದನ್ನು ಅವರು ತಿಳಿದಿದ್ದರು ಮತ್ತು ಇದೇ ಜೀವನ ಚಕ್ರ ಕೂಡ. ಹಾಗಾಗಿ ಶ್ರೀರಾಮ ಹೇಳ್ತಾರೆ, ಯಮನು ನನ್ನ ಬಳಿಗೆ ಬರಲಿ ಬಿಡಿ, ನಾನು ವೈಕುಂಠಕ್ಕೆ ಹೋಗುವ ಸಮಯ ಈಗ ಬಂದಿದೆ ಅಂತ. ಆದರೆ ಮೃತ್ಯುದೇವನಾದ ಯಮನು ಶ್ರೀರಾಮನ ಪ್ರಾಣವನ್ನ ಕೊಂಡೊಯ್ಯಲು ಅಯೋಧ್ಯೆಯನ್ನ ಪ್ರವೇಶಿಸಲು ಹೆದರ್ತಾ ಇರ್ತಾನೆ. ಯಾಕೆ ಅಂದ್ರೆ ಅವನು ರಾಮನ ಮಹಾಭಕ್ತ ಮತ್ತು ರಾಮನ ಅರಮನೆಯ ಮುಖ್ಯ ಕಾವಲುಗಾರನಾದ ಹನುಮಂತನಿಗೆ ಹೆದರ್ತಾ ಇರ್ತಾನೆ. ಹನುಮಂತನ ಸಮ್ಮುಖದಲ್ಲಿ ರಾಮನ ಪ್ರಾಣವನ್ನ ಕೊಂಡೊಯ್ಯುವುದು ಸುಲಭವಲ್ಲ ಎಂಬುದನ್ನ ಆತ ಅರಿತಿದ್ದನು. ಅಂಜನಿ ಪುತ್ರ ಹನುಮಂತನು ತನ್ನ ಸಾವನ್ನು ಎಂದಿಗೂ ಒಪ್ಪಿಕೊಳ್ಳಲಾರ. ಅವನೇನಾದರೂ ರೌದ್ರ ರೂಪವನ್ನ ತಾಳಿದರೆ ಇಡೀ ಭೂಮಿಯೇ ನಡುಗುತ್ತದೆ ಎಂಬುದು ಸ್ವತಃ ಶ್ರೀರಾಮನು ಚೆನ್ನಾಗಿ ಅರಿತಿದ್ದನು. ಶ್ರೀರಾಮನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮದೇವನೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡುತ್ತಾನೆ. ತನ್ನ ಮೃತ್ಯುವನ್ನ ಸ್ವಾಗತ ಮಾಡಬಯಸಿದ ಶ್ರೀರಾಮನು ಹನುಮಂತನನ್ನ ಅಲ್ಲಿರದಂತೆ ಮಾಡಲು ತನ್ನ ಉಂಗುರವನ್ನ ಅರಮನೆಯಲ್ಲಿದ್ದ ನೆಲದ ಒಂದು ರಂಧ್ರದ ಮೂಲಕ ತಾನೇ ಬೀಳಿಸಿ ಅದನ್ನ ಹುಡುಕಿಕೊಂಡು ತರಲು ಹನುಮಂತನಿಗೆ ಆದೇಶಿಸಿದನು. ಉಂಗುರವನ್ನ ಹುಡುಕಲು ಹನುಮಂತನು ಆ ರಂಧ್ರದೊಳಗೆ ನುಸುಳಿ ಹೋಗುವಷ್ಟು ಸಣ್ಣದಾಗಿ ತನ್ನ ದೇಹದ ಗಾತ್ರವನ್ನ ಕುಗ್ಗಿಸಿಕೊಂಡು ರಂಧ್ರದೊಳಗೆ ಪ್ರವೇಶಿಸಿದನು. ನೋಡಲು ಸಣ್ಣದಾಗಿದ್ದ ಆ ರಂಧ್ರವು ಕೇವಲ ರಂಧ್ರವಾಗಿರಲಿಲ್ಲ. ಹೋಗುತ್ತಾ ಹೋಗುತ್ತಾ ಅದು ದೊಡ್ಡದಾಗಿತ್ತು. ಅದು ಪಾತಾಳ ಲೋಕದಲ್ಲಿರುವ ಸರ್ಪಲೋಕಕ್ಕೆ ಹೋಗುವ ಸುರಂಗ ಮಾರ್ಗವಾಗಿತ್ತು. ಅಲ್ಲಿಗೆ ಹೋದ ಹನುಮಂತನು ನಾಗಗಳ ರಾಜ ವಾಸುಕಿಯನ್ನ ಕಂಡು ತಾನು ಅಲ್ಲಿಗೆ ಬಂದ ಕಾರಣವನ್ನ ಹೇಳ್ತಾನೆ. ವಾಸುಕಿಯು ಹನುಮಂತನನ್ನು ನಾಗಲೋಕದ ಮಧ್ಯಭಾಗಕ್ಕೆ ಕರೆದೊಯ್ದು ಅಲ್ಲಿ ಉಂಗುರಗಳು ಇರುವ ದೊಡ್ಡ ರಾಶಿಯನ್ನ ತೋರಿಸಿ, ಇಲ್ಲಿ ಹುಡುಕು, ನಿನಗೆ ಶ್ರೀರಾಮನ ಉಂಗುರ ಖಂಡಿತ ಸಿಗುತ್ತದೆ ಅಂತ ಹೇಳ್ತಾನೆ. ಆಗ ಹನುಮಂತನು ದೊಡ್ಡ ಪರ್ವತದಂತಿರುವ ಆ ಉಂಗುರದ ರಾಶಿಯಲ್ಲಿ ಶ್ರೀರಾಮನ ಉಂಗುರವನ್ನ ಹುಡುಕಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಆಶ್ಚರ್ಯವನ್ನ ಪಡ್ತಾನೆ. ಹುಲ್ಲಿನ ಬಣವೆಯಲ್ಲಿ ಸೂಜಿಯನ್ನ ಹುಡುಕುವ ಪರಿಸ್ಥಿತಿ ಈಗ ಹನುಮಂತನದಾಗಿತ್ತು. ಆದರೆ ಅವನು ಶ್ರೀರಾಮನ ಆದೇಶವನ್ನ ಪಾಲಿಸಲೇಬೇಕಾಗಿತ್ತು. ಹಾಗಾಗಿ ಅವನು ರಾಮನಾಮವನ್ನ ಜಪಿಸುತ್ತಾ ಉಂಗುರವನ್ನ ಹುಡುಕಲು ಪ್ರಾರಂಭಿಸಿದನು. ಹನುಮಂತನ ಅದೃಷ್ಟ ಎನ್ನಬೇಕು, ಅಥವಾ ಶ್ರೀರಾಮನಾಮದ ಮಹಿಮೆ ಅನ್ನಬೇಕು, ಅಥವಾ ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಭಕ್ತಿ ಎನ್ನಬೇಕು ತಿಳಿಯದು. ಆತ ಆ ಉಂಗುರ ರಾಶಿಯಲ್ಲಿ ಕೈಗೆತ್ತಿಕೊಂಡ ಮೊದಲ ಉಂಗುರವೇ ಶ್ರೀರಾಮನದಾಗಿತ್ತು. ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವನು ಉಂಗುರವನ್ನ ತೆಗೆದುಕೊಳ್ಳಲು ಮುಂದಾದಾಗ ಅವನ ಮುಂದೆ ಅಲ್ಲಿದ್ದ ಮತ್ತೊಂದು ಉಂಗುರವು ಅವನಿಗೆ ತುಂಬಾ ಪರಿಚಿತವಾಗಿತ್ತು. ಅದನ್ನ ಕೈಗೆತ್ತಿಕೊಂಡು ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತೆ. ಅವನು ಎತ್ತಿಕೊಂಡ ಎರಡನೇ ಉಂಗುರವು ಕೂಡ ಪ್ರಭು ಶ್ರೀರಾಮನದ್ದೇ ಆಗಿತ್ತು. ಇದಾದ ನಂತರ ಅವನು ಒಂದರ ನಂತರ ಒಂದರಂತೆ 100 ಉಂಗುರಗಳನ್ನು ತೆಗೆದುಕೊಳ್ಳುತ್ತಿದ್ದನು ಮತ್ತು ಪ್ರತಿ ಉಂಗುರವೂ ಕೂಡ ಶ್ರೀರಾಮನದ್ದೇ ಆಗಿತ್ತು. ಹನುಮಂತನ ಕಂಗಳಿಂದ ಆನಂದ ಭಾಷ್ಪದ ಧಾರೆ ಹರಿಯಿತು. ವಾಸುಕಿ, ಇದು ಪ್ರಭುವಿನ ಎಂತಹ ಮಾಯೆ! ಇಲ್ಲಿ ಏನಾಗುತ್ತಿದೆ? ನಿಜವಾಗಿಯೂ ನನ್ನ ಪ್ರಭುವಿಗೆ ಏನು ಬೇಕು ಅಂದನು. ಅದಕ್ಕೆ ವಾಸುಕಿಯು ನಗುತ್ತಾ, ರಾಮಭಕ್ತ ಹನುಮಂತನೇ ಕೇಳು, ನಾವು ಹುಟ್ಟಿ ವಾಸಿಸುತ್ತಿರುವ ಈ ಜಗತ್ತು ಸೃಷ್ಟಿ ಮತ್ತು ವಿನಾಶದ ಚಕ್ರದ ಮೂಲಕವೇ ಹಾದು ಹೋಗುತ್ತದೆ. ಯಾವುದು ನಿಶ್ಚಿತ, ಯಾವುದು ಅನಿವಾರ್ಯ? ಈ ಜಗತ್ತಿನ ಪ್ರತಿಯೊಂದು ಸೃಷ್ಟಿ ಚಕ್ರವನ್ನ ಕಲ್ಪ ಅಂತ ಕರೀತಾರೆ.
ಪ್ರತಿ ಕಲ್ಪವೂ ಕೂಡ 4 ಯುಗಗಳು ಅಥವಾ 4 ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. ಪ್ರತಿ ಬಾರಿ ಕಲ್ಪದ 2ನೇ ಯುಗದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ರಾಮನು ಅಯೋಧ್ಯೆಯಲ್ಲಿ ಹುಟ್ಟುತ್ತಾನೆ. ಒಂದು ಕೋತಿಯು ಉಂಗುರವನ್ನ ಹುಡುಕಿಕೊಂಡು ಈ ಸರ್ಪಲೋಕಕ್ಕೆ ಬರುತ್ತದೆ ಮತ್ತು ಹಾಗೆ ಬಂದಾಗ ಪ್ರತಿ ಬಾರಿಯೂ ಭೂಮಿಯ ಮೇಲೆ ಶ್ರೀರಾಮನು ಸಾಯುತ್ತಾನೆ. ಆದ್ದರಿಂದಲೇ ಇಲ್ಲಿ 100,000 ಕಲ್ಪಗಳಿಂದ ನಡೆದು ಬರುತ್ತಿರುವ ಪ್ರತಿಯೊಂದು ಸೃಷ್ಟಿ ಚಕ್ರಗಳಿಂದಾಗಿ ಇಲ್ಲಿ ಉಂಗುರಗಳ ರಾಶಿಯಾಗಿದೆ. ಎಲ್ಲ ಉಂಗುರಗಳು ನಿಜವಾದವು, ಎಲ್ಲವೂ ಶ್ರೀರಾಮನಿಗೆ ಸೇರಿದ್ದು. ಉಂಗುರಗಳು ಬೀಳುತ್ತಲೇ ಇರುತ್ತವೆ, ಈ ರಾಶಿ ದೊಡ್ಡದಾಗುತ್ತಲೇ ಇರುತ್ತದೆ. ಭವಿಷ್ಯದಲ್ಲಿ ಹುಟ್ಟುವ ಶ್ರೀರಾಮನು ಹಾಕುವ ಪ್ರತಿ ಉಂಗುರಗಳಿಗೂ ಇಲ್ಲಿ ಸಾಕಷ್ಟು ಸ್ಥಳವಿದೆ ಅಂತ ಹೇಳ್ತಾನೆ. ವಾಸುಕಿಯ ಮಾತುಗಳನ್ನ ಕೇಳಿ ಹನುಮಂತನು ಸಂಪೂರ್ಣ ಶಾಂತನಾದನು ಮತ್ತು ಸರ್ಪಗಳ ಜಗತ್ತಿಗೆ ತಾನು ಪ್ರವೇಶ ಮಾಡಿದ್ದು ಮತ್ತು ಈ ಉಂಗುರಗಳ ರಾಶಿಯನ್ನ ಮುಖಾಮುಖಿಯಾಗಿ ನೋಡಿದ್ದು ಯಾವುದೇ ಆಕಸ್ಮಿಕ ಘಟನೆಯಲ್ಲ ಎಂದು ಅವನು ತಕ್ಷಣವೇ ಅರ್ಥ ಮಾಡಿಕೊಂಡನು. ಸಾವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹನುಮಂತನಿಗೆ ಅರ್ಥ ಮಾಡಿಸುವುದೇ ಶ್ರೀರಾಮನ ಉದ್ದೇಶವಾಗಿತ್ತು. ಈಗ ಶ್ರೀರಾಮ ಖಂಡಿತ ಸಾಯುತ್ತಾನೆ, ಆದರೆ ಮತ್ತೆ ಶ್ರೀರಾಮನು ಹಿಂತಿರುಗಿ ಬರುತ್ತಾನೆ. ಇದೆಲ್ಲವೂ ಕೂಡ ಪುನರಾವರ್ತನೆಯಾಗುತ್ತಿರುತ್ತದೆ. ಇದು ಸೃಷ್ಟಿಯ ನಿಯಮ. ನಾವೆಲ್ಲರೂ ಕೂಡ ಈ ನಿಯಮಕ್ಕೆ ಬದ್ಧರಾಗಿರಬೇಕು. ಜಗತ್ತು ಕೊನೆಗೊಳ್ಳುತ್ತದೆ, ಆದರೆ ಮತ್ತೆ ಪುನಃ ಎಂದಿನಂತೆ ಮರುಸೃಷ್ಟಿಯಾಗುತ್ತದೆ. ಹಾಗಾದಾಗ ಶ್ರೀರಾಮನು ಕೂಡ ಮರುಜನ್ಮವನ್ನ ಪಡೆಯುತ್ತಾನೆ. ಪ್ರಭು ಶ್ರೀರಾಮ ಬರುತ್ತಾನೆ ಮತ್ತು ಅವನು ಬರಲೇಬೇಕು ಎಂದು ಹನುಮಂತನು ಅರಿತುಕೊಂಡು ಮೌನವಾಗಿ ಬಿಡುತ್ತಾನೆ. ಇದಿಷ್ಟು ಪ್ರಭು ಶ್ರೀರಾಮನ ಅಂತ್ಯಕಾಲದ ಘಟನೆಯ ಕುರಿತಂತೆ ವಿವರಗಳು. ಈ ಜಗತ್ತಿನಲ್ಲಿ ಸಾವು ಅನ್ನುವುದು ಮಾತ್ರವೇ ಶಾಶ್ವತ ನೆಂಟ. ನಮ್ಮಲ್ಲಿ ಎಷ್ಟಿದ್ದರೂ ಏನಿದ್ದರೂ ಕೂಡ ನಮ್ಮ ಸಮಯ ಮುಗಿದಾಗ ನಾವು ಈ ಭೂಮಿಯನ್ನ ತ್ಯಜಿಸಲೇಬೇಕು. ಬಹುಶಃ ನಮ್ಮ ಆತ್ಮಕ್ಕೆ ಮರುಹುಟ್ಟು ಇರಬಹುದು, ಆದರೆ ಈ ದೇಹ ಎಂದಾದರೂ ಒಂದು ದಿನ ಮಣ್ಣಲ್ಲಿಯೋ ಬೆಂಕಿಯಲ್ಲಿಯೋ ಬೆರೆತು ಹೋಗಲೇಬೇಕು. ಹಾಗಾಗಿ ನಾನು ನನ್ನದು ಎನ್ನುವ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಜೀವನ ಹಾಳು ಮಾಡುವ ಬದಲು ನಗುತ್ತಾ ನಗಿಸುತ್ತಾ ಈ ಬದುಕೆಂಬ ಪ್ರಯಾಣವನ್ನ ಅದ್ಭುತವಾಗಿಸೋಣ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮಾಹಿತಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಆದರೆ ಅದಕ್ಕಿಂತ ಮೊದಲು ಈ ಮಾಹಿತಿಯನ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ತಲುಪಿಸಿ. ಧನ್ಯವಾದಗಳು.